ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ರಕ್ಷಾಬಂಧನದ ಇತಿಹಾಸ ಮತ್ತು ಮಹತ್ವನ ತಿಳ್ಕೊಳ್ಳೋಣ. ರಕ್ಷಾಬಂಧನ ಅನ್ನೋದು ಕೇವಲ ಹಬ್ಬ ಅಲ್ಲ, ಇದು ಸಹೋದರ ಸಹೋದರಿಯರ ನಡುವಿನ ಪ್ರೀತಿ, ನಂಬಿಕೆ ಮತ್ತು ರಕ್ಷಣೆಯ ಸಂಕೇತ. ಮೊದಲನೇದಾಗಿ ಅಲೆಕ್ಸಾಂಡರ್ ಮತ್ತು ಪೋರಸ್ನ ಕಥೆನ ತಿಳ್ಕೊಳ್ಳೋಣ. ಅಲೆಕ್ಸಾಂಡರ್ನು ಭಾರತವನ್ನು ಆಕ್ರಮಿಸಲು ಬಂದಿರ್ತಾನಂತೆ. ಅವನ ವಿರುದ್ಧ ಪೋರಸ್ ಧೈರ್ಯದಿಂದ ಯುದ್ಧ ಮಾಡ್ತಿರ್ತಾನೆ. ಈ ವೇಳೆಯಲ್ಲಿ ಅಲೆಕ್ಸಾಂಡರ್ನ ಪತ್ನಿ ರೊಕ್ಸಾನಳು ಈ ಪೋರಸ್ಗೆ ಒಂದು ರಾಖಿ ಕಳಿಸ್ತಾಳೆ. ಅದರ ಜೊತೆ ತನ್ನ ಪತಿಯನ್ನ ಕೊಲ್ಲದಿರುವಂತೆ ಮನವಿ ಮಾಡಿರ್ತಾಳಂತೆ. ಈ ರಾಖಿ ಬಾಂಧವ್ಯದಿಂದ ಪ್ರೇರಿತನಾದ ಪೋರಸ್ ಆ ಅಲೆಕ್ಸಾಂಡರ್ನನ್ನ ಕೊಲ್ಲದೆ ಅವನನ್ನು ಉಳಿಸ್ತಾನಂತೆ. ಮುಂದಿನ ಭಾಗದಲ್ಲಿ ರಾಣಿ ಕರ್ನಾವತಿ ಮತ್ತು ಹುಮಾಯೂನ್ನ ಕಥೆನ ತಿಳ್ಕೊಳ್ಳೋಣ. ಧನ್ಯವಾದಗಳು.